ಬೆಂಗಳೂರವರೆಗೂ ಹೋಗೋದ್ರೊಳಗಾಗಿ 700 ನಾಟಕಗಳಾದವು. 700 ಅಂದರೆ ದಿನಕ್ಕೆ 3-4 ಜನ ಹಳ್ಳಿಲಿ ಮೊದಲೇ ಫಿಕ್ಸ್ ಆಗಿರ್ತಿದ್ವು ಡೇಟು. ರಾತ್ರಿ 12 ಗಂಟೆಗೂ ಕುಂತು ನೋಡ್ತಿದ್ರು. ಅಂದರೆ ನಮ್ಮ ಬರುವಿಕೆಗೆ ಕಾಯ್ತಿದ್ರು. ನಾಟಕನೇ ಆಗಿತ್ತು. ರಾತ್ರಿ 12 ಆದ್ರೂ 1000 ಜನ ನೋಡೋರು. ಈಗ ನೀವು ಮಾತಾಡ್ತಿರಲ್ಲ, ಹಂಗೆ ಬೇಡ, ಬೇರೆ ರೀತಿ ಮಾತಾಡಿ ಅನ್ನೋದು. ಬೇರೆ ರೀತಿ ಮಾತಾಡೋದು ನಮ್ಗೆ ಕನ್ಫ್ಯೂಷನ್ ಹೆಂಗೆ ಬರೋದು. ಅದು ಭಾಷೆನೂ ಅಲ್ಲ, ಬಟ್ ಇಟ್ ಕಮ್ಯುನಿಕೇಟ್ ಸಮಥಿಂಗ್. ಅದರಲ್ಲಿ ಭಾವನೆ ಇದೆಯಲ್ಲ, ಆ ಭಾವನೆಗಳಿಗೆ ಅಭಿವ್ಯಕ್ತಿ ಕೊಡುವಂಥ ಬೇರೆ ಬೇರೆ ರೀತಿಯ ಮೆಥಡಾಲಜಿ ಇನ್ ಡ್ರಾಮ್ಯಾಟಿಕ್ಸ್ ಅಂತಾರೆ. ಆ ಮೆಥಡಾಲಜಿ ಮೂಲಕ ನಾವು ಒಂದೊಂದ್ಸರಿ ಸಣ್ಣ ಮಕ್ಕಳಾಗ್ತಿದ್ವಿ. ಗೋಡೆ ನಾಯಿಸಿದ್ರೆ ಎಕೋ ಆಗ್ತದೆ, ಇದಕ್ಕೆ ಹೋಲ್ಸ್ ಇದೆ. ಹಂಗಾಗಿ ಬೀದರ್ ಕಲ್ಲು ಯಾವಾಗಲೂ ಎಕೋ ಬರಲ್ಲ. ಅಂದ್ರೆ ಆ ತೂತ್ನಲ್ಲಿ ಸೌಂಡ್ ರಿಬೌನ್ಸ್ ಆಗೋದಿಲ್ಲ, ಆ ಕಡೆ ಹಿಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಈ ನಾಟಕಕ್ಕೆ ಬೇಕಾದಂಥ ಇದು ಅಂತೇಳಿ ಕಲ್ಲು, ಇದೇ ಕಲ್ಲಿನ ಬೇಕು. ಆಮೇಲೆ ಇದು ನನಗೆ ಎಕನಾಮಿಕ್ ಯಾಕಾಯ್ತು ಅಂದರೆ, ಎಲ್ಲಿ ಪ್ಲಾಸ್ಟರ್ ಮಾಡಿಲ್ಲ, ಇದು ಸಿಮೆಂಟು, ಲೇಬರ್ ಚಾರ್ಜು, ಆಮೇಲೆ ಉಸುಕು, ಅದ್ರ ರೇಟು ಉಳಿತದಲ್ಲ. ಮನೆ ಸ್ಟುಡಿಯೋ ಆದ್ರೂ ಸ್ಟುಡಿಯೋ, ನಾಟಕ ಬಾಲ್ಕನಿ ಇಲ್ಲಿ, ಅದ್ರ ಮೇಲೆ ಡಬಲ್ ಬಾಲ್ಕನಿ. ಹೌದು. ಮತ್ತೆ ಅಲ್ಲಿ ಏನೋ ಲೈಬ್ರರಿ ಕಾಣಿಸ್ತದೆ. ಹೌದು. ಮತ್ತೆ ಇಲ್ಲಿ ಕಂಪ್ಲೀಟ್ ವೆಂಟಿಲೇಷನ್ ಯಾವ ರೀತಿ ಅದೇ ರೀತಿ ಈಗ ಗಡಿಗೆದೇನು ಹೇಳಿದ್ರಲ್ಲ. ಹೌದು. ಸೊ ಹೀಟ್ ಹೊರಗೆ ಹೋಗ್ತಕ್ಕಂಥದ್ದು. ಇದು ಟೋಟಲಿ ಟ್ರಾನ್ಸ್ಪರೆಂಟ್. ಅಂದ್ರೆ ಡೇ ಟೈಮ್ ಏನಾದ್ರು ಫಂಕ್ಷನ್ ಮಾಡಿದ್ರೆ ಲೈಟ್ ಗಿಟ್ ಹಾಕೋದ್ ಬೇಕಾಗಿಲ್ಲ. ಸರ್ ಇಲ್ಲಿ ಲೈಟ್ ಬರ್ತದೆ. ಅದು ಗಾಜ್, ಅದು ಟ್ರಾನ್ಸ್ಪರೆಂಟ್ ಗಾಜ್. ಹೌದು. ಇಟ್ ಇಸ್ ಓಪನ್ ಟು ಸ್ಕೈ ಟೈಪ್. ಹಂಗಾಗಿ ಇಲ್ಲಿ ನಾವು ನನ್ನ ಪಾಠಗಳನ್ನ ಕೆಲವೊಂದು ಸಮಾರಂಭಗಳಲ್ಲಿ ಇಲ್ಲೇ ಇಡ್ತೀನಿ. 15-20 ದಿವಸ ಇಲ್ಲೇ ಇರ್ತವೆ, ಏನೂ ಆಗಲ್ಲ. ಆಮೇಲೆ ಚೆನ್ನಾಗಿರ್ತವೆ. ಬೆಳಕು ಬರ್ತಲ್ಲ, ನೀರು ಹಾಕ್ತೀವಿ, ಮುಗೀತು. ಇಲ್ಲಿ ಕುಂತೆ ಒಂದ್ರ ವೇದಿಕೆ. ವೇದಿಕೆ. ಎಸ್, ಡೆಫಿನೆಟ್ಲಿ. ಇಲ್ಲಿ ತಿಂಗಳಿಗೊಂದು 2 ತಿಂಗಳಿಗೊಂದು ಪುಸ್ತಕದ ಬಿಡುಗಡೆ ಆಗುತ್ತೆ. ಆಮೇಲೆ ನಾನೇ, ಹೌದು, ಇದು ದಿಸ್ ಇಸ್ ಮೆಂಟ್ ಫಾರ್ ಇಟ್. ಇದು ಟೋಟಲಿ ದಿಸ್ ಇಸ್ ಮೆಂಟ್ ಫಾರ್ ಪಬ್ಲಿಕ್. ನಾನು ಸ್ವಂತದ್ದೇ ಪಬ್ಲಿಕ್ಗೋಸ್ಕರ ನಾನು ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಹೌದು. ಅವ್ರಿಗೆ ಲೈಟು, ಇಲ್ಲಿ 45-50 ಕುರ್ಚಿಗಳಿದೆ. ಅಲ್ಲೊಂದು 30 ಜನ ಕೂಡ್ತಾರೆ, ಕೆಳಗಡೆ ಒಂದು 45-50 ಜನ ಕೂಡ್ತಾರೆ. ಟೋಟಲಿ 80-85 ಜನ ಆರಾಮಾಗಿ ಕೂಡ್ತಾರೆ. ಆರಾಮಾಗಿ ಫಂಕ್ಷನ್ ಆಗುತ್ತೆ. ಇಲ್ಲಿ ಕವಿಗೋಷ್ಠಿ ಆಗಿದೆ, ಪುಸ್ತಕ ಬಿಡುಗಡೆ ಆಗಿದೆ, ವಿಮರ್ಶೆ ಆಗಿದೆ. ಆಮೇಲೆ ಗಾಂಧಿ ಪ್ರತಿಷ್ಠಾನದ ನನ್ನ ಜವಾಬ್ದಾರಿ. ಗಾಂಧಿ ಪ್ರತಿಷ್ಠಾನದ ಅಧ್ಯಕ್ಷ ನಾನು. ಗಾಂಧಿ ವಿಚಾರ ವೇದಿಕೆ ಅಲ್ಲಿದೆಯಲ್ಲ ನಾಟಕ ಅಕಾಡೆಮಿ ಅವಾರ್ಡ್, ಅದು ನಟರಾಜನ ಮೂರ್ತಿ. ಆ ಮೂರ್ತಿ ಮರುಳು ಸಿದ್ದಪ್ಪ ನಾಟಕ ಅಕಾಡೆಮಿ ಅಧ್ಯಕ್ಷ ಇದ್ದಾಗ ಅದನ್ನ ಕೊಟ್ಟರು ಚಿಕ್ಕಮಗಳೂರಲ್ಲಿ. ಅದಾದ ನಂತರ ಗುಲ್ಬರ್ಗ ಜಿಲ್ಲಾ ಆಡಳಿತದಿಂದ ಪ್ರಶಸ್ತಿಗಳು ಬಂದವು. ಆಮೇಲೆ ನನ್ನ ಮೇಜರ್ ಏನಂತಂದರೆ ಕೋಲಾರ, ಮೈಸೂರು, ಶಿವಮೊಗ್ಗ ರಂಗಾಯಣ, ಕೋಲಾರದ ಆದಿಮ, ಅಲ್ಲೆಲ್ಲ ಮಕ್ಕಳಿಗೆ ಬೇಸಿಗೆ ಶಿಬಿರ ಅವೆಲ್ಲ ಮಾಡ್ತಾರೆ. ಮಕ್ಕಳ ನಾಟಕಗಳನ್ನು ಡೈರೆಕ್ಷನ್ ಮಾಡಿದ್ದೀನಿ. ಇಂಥ ಹುಡುಗರನ್ನ ಕಟ್ಕೊಂಡು, ಹೊಸ ಹುಡುಗರನ್ನ ಅವರಿಗೆ ರಂಗಭೂಮಿ, ನಟನೆ, ಆಂಗಿಕ, ವಾಚಿಕ, ಆಹಾರ್ಯ ಇವುಗಳ ಬಗ್ಗೆ ಹೇಳ್ತಾನೆ ಒಂದು ಟೆಕ್ಸ್ಟ್ ಇಟ್ಕೊಂಡು ನಟನೆ ಕಲಿಸ್ತಿದ್ದೆ. ಅದು ನನಗೆ ತೃಪ್ತಿ ಆಗ್ತಿತ್ತು. ಇಲ್ಲಿವರೆಗೂ 50 ನಾಟಕಗಳ ನಿರ್ದೇಶನ ಮಾಡಿದ್ದೆ. 50 ನಾಟಕಗಳ ನಿರ್ದೇಶನ. 3 ತಿಂಗಳ ಹಿಂದೆ ನಾನು ಆಲ್ಬರ್ಟ್ ಐನ್ಸ್ಟೀನ್ ಒನ್ ಮ್ಯಾನ್ ಶೋ, ಏಕ ವ್ಯಕ್ತಿ ಪ್ರದರ್ಶನ. ನಾನು ಆಲ್ಬರ್ಟ್ ಐನ್ಸ್ಟೀನ್. ಅದು 30 ಪ್ರಯೋಗ ಆಯಿತು. 30 ಪ್ರಯೋಗ ಎಲ್ಲಿ ಅಂದರೆ ಇಲ್ಲಿ ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಬಾಗಲಕೋಟೆ, ಬಾದಾಮಿ, ಹುಬ್ಬಳ್ಳಿ, ಧಾರವಾಡ, ಅಲ್ಲಿಗೆಲ್ಲ ಒನ್ ಮ್ಯಾನ್ ಶೋ ಮಾಡ್ಕೊಂಡು ಬಂದೆ. ಈಗ ಈ ಕಡೆ ತುಮಕೂರು, ಚಿತ್ರದುರ್ಗ, ಬೆಂಗಳೂರು, ಮೈಸೂರು ಹಿಂಗೆ ಹೋಗ್ಬೇಕು ಅಂತಿದೆ. ಅವಕಾಶ ಸಿಕ್ಕರೆ ಅದು ಒನ್ ಮ್ಯಾನ್ ಶೋ ಅದನ್ನೊಂದು 50 ಮಾಡಬೇಕು ಅಂತಿದೆ. ರಾವಿ ನದಿಯ ದಂಡೆಯಲ್ಲಿ ಅಂತ
ರಾವಿ ನದಿಯ ದಂಡೆಯಲ್ಲಿ. ಹಾ, ಅಜ್ಗರ್ ವಜಾಹತ್ತದ್ದು. ಓಕೆ ಅದು ಮೊದಲು ಉರ್ದು ಮೂಲ. ಓಕೆ ಸರ್. ಅದು ಬೇರೆ ಬೇರೆ ತುಂಬಾ ಮೆಸೇಜ್ ಓರಿಯೆಂಟೆಡ್ ಡ್ರಾಮಾ, ಓಕೆ ಬಹಳ ಚೆನ್ನಾಗಿದ್ರಿಂದ ಕನ್ನಡದಲ್ಲಿ ಮಾಡಿದ್ದಾರೆ. ಇದು ಬಹಳ ಫೇಮಸ್ ಆದ ನಾಟಕ. ಹೌದು. ಇವೆಲ್ಲ ಕಲಾವಿದರು ಇಲ್ಲಿಯವರೇ. ಹಾಂ ಸರ್. ಇಲ್ಲಿ ನಮ್ಮ ಗುಲ್ಬರ್ಗದವ್ರು. ಹೌದು, ಎಲ್ಲ ನಾನು ಹೊರಗಿನವ್ರನ್ನೆಲ್ಲೂ ತರಿಸಲ್ಲ, ಇಲ್ಲಿಯವ್ರಿಗೆ ಟ್ರೈನಿಂಗ್ ಕೊಟ್ಟು ಇಲ್ಲೇನು ಫೋಟೋಗಳಲ್ಲಿ ಇದು ಇದೆ ಎಲ್ಲವೂ. ಇದು ಮ್ಯಾಗಿನ ದೇವಸ್ಥಾನ ಧಾರಾಶಿಖರ. ಇದು ರಸಗಂಗಾಧರ, ವಿಕ್ರಮ್ ವಿಸಾಜಿ ಅವರು ಬರೆದದ್ದು. ಓಕೆ ರಸಗಂಗಾಧರ ಇದು ಗುಲ್ಬರ್ಗ ಯೂನಿವರ್ಸಿಟಿಯ BA ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಇತ್ತು. ಹಾಂ ಸರ್. ಇದು ಇದು ನೋಡಿ, ಏನು ಹೆಸರು ಸರ್ ಇದು? ಇದು ಆ ರಾವಿ ನದಿಯ ದಂಡೆಯಲ್ಲಿ. ಓಕೆ ಹಾ, ಆ ಫೋಟೋಗ್ರಫಿಗೆ ನ್ಯಾಷನಲ್ ಪ್ರಶಸ್ತಿ ಬಂದಿದೆ. ಆ ಫೋಟೋಗ್ರಫಿ ಸರ್. ಹೌದು, ಇವರು ನಮ್ಮ ಮಿಣಿಜ್ಗಿ ಅಂತ ಹೇಳಿ ಫೋಟೋಗ್ರಾಫರ್, ಹಾಂ ಸರ್. ಇಲ್ಲಿಯವರು ಬಹಳ ಹಿರಿಯರು. ಓಕೆ ಅವ್ರ ನಾಟಕ ನೋಡಕ್ ಬಂದಾಗ ತೆಗೆದಿದ್ದದು. ಗ್ರೇಟ್ ಅಲ್ಲ ಸರ್? ಇದು ದೊರೆ ಇಡಿಪಸ್ ನಾಟಕದ ಅದನ್ನು ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ನಾನೇ ಮಾಡ್ತಿದ್ದೆ. ಅದ್ರ ಮೇಜರ್ ಅಂದ್ರೆ ಕಾಸ್ಟ್ಯೂಮ್ ಡಿಸೈನಿಂಗು, ಸೆಟ್ ಪ್ರಾಪರ್ಟೀಸ್. ಅದು ರಸಗಂಗಾಧರ ನಾಟಕದ. ಅದೇ ನಾಟಕ. ಅದೇ ನಾಟಕದ್ದು, ಇಲ್ಲಿ ಆರ್ಟಿಸ್ಟೇ. ಇದು ಅಂತಿಗೊನೆ ನಾಟಕದ ಅಂತಿಗೊನೆ. ಓಕೆ ದೊರೆ ಇಡಿಪಸ್ ಆದ್ಮೇಲೆ ಅಂತಿಗೊನೆ ಅಂತ ಎರಡನೇ ಭಾಗ. ಓಕೆ ಇದು MM ಕಲಬುರ್ಗಿ ಅವರು ಕೆಟ್ಟಿತ್ತು ಕಲ್ಯಾಣ ಅನ್ನೋ ಒಂದು ನಾಟಕದ. MM ಕಲಬುರ್ಗಿ ಅವರು ಬರ್ತಿದ್ರು. ಹೌದು, ಅವ್ರು ಎಲ್ಲಿ ಪ್ರದರ್ಶನ ಕಂಡ ಸರ್? ಇಲ್ಲಿ ಒಂದು 10 ಪ್ರದರ್ಶನ ಆಯ್ತು ಬೆಂಗಳೂರಲ್ಲಿ, ಹಾಂ ಸರ್. ಇಲ್ಲಿ, ಆಮೇಲೆ ರಾಯಚೂರು, ಯಾದಗಿರಿ ಅಲ್ಲೆಲ್ಲ. ಇದು ದೊರೆ ಇಡಿಪಸ್ ನಾಟಕದ ಮೇಜರ್ ಕ್ಯಾರೆಕ್ಟರ್. ಅದು ಇಲ್ಲಿ ಆರ್ಟಿಸ್ಟ್ ಅವನು. ಈ ಕಾಸ್ಟ್ಯೂಮ್ ಎಲ್ಲ ನಿಮ್ದೇ ಸರ್? ಕಾಸ್ಟ್ಯೂಮ್ ಡಿಸೈನಿಂಗ್ ನಂದೆ. ದೊರೆ ಇಡಿಪಸ್. ಇನ್ನೊಂದು ಸರ್, ಇದು ಅಂತಿಗೊನೆ ಅಂತಿಗೊನೆ ನಾಟಕದ ಮೇಜರ್. ಈ ಮೇಜರ್ ನಾಟಕಗಳದೆಲ್ಲ ಫೋಟೋಸ್ ನಿಮ್ಮ ಹತ್ರ ಇಟ್ಕೊಂಡಿರ್ತಾರೆ? ಹೌದು, ಇದಾವೆ. ಗಂಗಾಧರ ಮಡಿವಾಳೇಶ್ವರ ತುರ್ಮುರಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದು ಸಮಾರಂಭ ನೆನಪಿನ ಕಾಣುತ್ತೆ. ಇದು ಬೆಳಗಾವಿಯಲ್ಲಿ ಕೊಟ್ಟಿದ್ದವರು. ಇದು ಗುಲ್ಬರ್ಗ ಯೂನಿವರ್ಸಿಟಿ ಯುವಜನೋತ್ಸವ ಮಾಡಿದಾಗ, ಯುವಜನೋತ್ಸವದಲ್ಲಿ ನಾವು ಮೇಜರ್ ಯೂನಿವರ್ಸಿಟಿಯ ಟೋಟಲಿ ಆರ್ಗನೈಸಿಂಗ್ ಇದರಲ್ಲಿ ಇರ್ತವೆ, ಅವಾಗ ಕೊಟ್ಟದ್ದು. ಇದು ಗುಲ್ಬರ್ಗ ಯೂನಿವರ್ಸಿಟಿ ಪ್ರಶಸ್ತಿ, ಯುವಜನೋತ್ಸವ ಪ್ರಶಸ್ತಿ. ಕರ್ನಾಟಕ ನಾಟಕ ಅಕಾಡೆಮಿ ರಂಗ ವಸಂತೋತ್ಸವಕ್ಕೆ ನನ್ನ ನಾಟಕಕ್ಕೆ ಮೊದಲನೇ ಪ್ರಶಸ್ತಿ ಬಂದಿತ್ತು 92ನಲ್ಲಿ. ಅದು ಚಾರ್ವಾಕ ಅಂತ ಹೇಳಿ ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಡಿವಿಷನ್ನಿಂದ ಒಂದೊಂದು ನಾಟಕದ ಕಾಂಪಿಟೇಷನ್ ಇಟ್ಟಿತ್ತು. ಗುಲ್ಬರ್ಗ ಡಿವಿಷನ್ನು, ಬೆಳಗಾವಿ ಡಿವಿಷನ್ನು, ಬೆಂಗಳೂರು ಡಿವಿಷನ್ನು, ಮೈಸೂರು ಡಿವಿಷನ್. ಈ 4 ಡಿವಿಷನಲ್ಲಿ ನಂದು ಬೆಸ್ಟ್ ಡ್ರಾಮಾ ಅಂತ ಅವಾರ್ಡ್ ಆಗಿತ್ತು. ಅವಾಗ ಅಕಾಡೆಮಿನ ಕೊಟ್ಟಿದ್ವಿ. ಇನ್ನೂ ಅಕಾಡೆಮಿ ಮೆಂಬರ್ ಆಗಿರಲಿಲ್ಲ. ಈ ಪ್ರಶಸ್ತಿ ಬಂದ ಮೇಲೆ ನನಗೆ ಅಕಾಡೆಮಿ ಮೆಂಬರ್ ಅಂತೇಳಿ ಗುರ್ತು ಮಾಡಿದ್ರು. ಇದು ಎಲ್ಲಿ ಕೊಟ್ಟಿದ್ದು ಸರ್ ನಿಮ್ದು? ಚಿಕ್ಕಮಗಳೂರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಇದು. ಇದ್ರ ಜೊತೆ ಆಗ 5,000 ನಗದು ಪುರಸ್ಕಾರನೂ ಇತ್ತು. ಈಗ ಬೀದಿ ನಾಟಕ ಮಾಡ್ತಿದ್ವಿ. ಬೀದರಿಂದ ಬೆಂಗಳೂರವರೆಗೂ ಬೀದಿ ನಾಟಕ ಮಾಡ್ಕೊಂಡು ಹೋದಾಗ 25 ದಿನ ಎಟ್ ಎ ಟೈಮ್ ಎಲ್ಲಿ ಕೊಡ್ತಾರೆ? ಲಾಸಪ್ಪೆ. ಬೀದಿ ನಾಟಕ ಯಾವ ರೀತಿ ಮಾಡಿದ್ರು? 87ರಲ್ಲಿ ಬರ ಬಂದಿತ್ತು. ಬರದ ಬಯಲಾಟ ಅಂತೇಳಿ RK ಹುಡುಗಿಯವರೊಂದು ನಾಟಕ ಬರೆದ್ರು. ಆ ಬರೆದ ನಾಟಕವನ್ನು ನಾನು ಬೀದಿ ನಾಟಕ ಮಾಡಿಕೊಂಡು ಇಡೀ ಬೀದರಿಂದ ಬೆಂಗಳೂರವರೆಗೂ, ಎಷ್ಟು ಬೀದಿ ನಾಟಕ ಮಾಡಿದ್ರಿ ಸರ್? ಬೆಂಗಳೂರವರೆಗೂ ಹೋಗೋದ್ರೊಳಗಾಗಿ 700 ನಾಟಕಗಳಾದವು. 700 ಅಂದರೆ ದಿನಕ್ಕೆ 3-4 ಜನ. ಹಳ್ಳಿಲಿ ಮೊದಲೇ ಫಿಕ್ಸ್ ಆಗಿರ್ತಿದ್ವು ಡೇಟು. ರಾತ್ರಿ 12 ಗಂಟೆಗೂ ಕುಂತು ನೋಡ್ತಿದ್ರು. ಅಂದ್ರೆ ನಮ್ಮ ಬರುವಿಕೆಗೆ ಕಾಯ್ತಿದ್ರು. ನಾಟಕನೇ ಆಗಿತ್ತು. ರಾತ್ರಿ 12 ಆದ್ರೂ 1000 ಜನ ನೋಡೋರು. ಚಳ್ಳಕೆರೆಯಲ್ಲಂತೂ ಅಂದಾಜು ಒಂದು 3000 ಜನ ಸರ್ಕಲ್, ದೊಡ್ಡ ಸರ್ಕಲ್. ರಾತ್ರಿ 12 ಗಂಟೆ ಹೋಗ್ತಿರ್ಲಿಲ್ಲ, ನಾಟಕ ನೋಡ್ಕೊಂಡು ಹೋಗೋರು. ಯಾಕಂದ್ರೆ ಆವಾಗ ಬರ ಯಾತಕ್ಕೆ ಬರ್ತದೆ, ಬರ ಯಾರಿಗ್ಯಾರಿಗೆ ಲಾಭ ಮಾಡ್ತದೆ, ಬರದಿಂದ ಯಾರನ್ನ ಎಕ್ಸ್ಪ್ಲೈಟ್ ಮಾಡ್ತಾರೆ, ಮತ್ತು ನಮ್ಮ ವೈಜ್ಞಾನಿಕ ಮನೋಭಾವ ಹೇಗಿರ್ಬೇಕು, ಮಳೆ ಬೆಳೆ ಬರೋದಕ್ಕೆ ನಾವೇನು ಮಾಡಬೇಕು,
ನಮ್ಮ ಜವಾಬ್ದಾರಿನೂ ಇದೆಯಲ್ಲ, ಆ ಜವಾಬ್ದಾರಿನ ಮೆಸೇಜ್ ಮೂಲಕ ಹೇಳುವಂತ ಒಂದು ಒಳ್ಳೆ ನಾಟಕ ಅದು. ಎರಡು ನಾಟಕದ ವಿಶೇಷತೆ ಬಗ್ಗೆ ತರಬೇತಿ ನೀಡುವಂತ ಬಿ ವಿ ಕಾರಂತರು. ಮೂರು ಪ್ರಸನ್ನ. ಕಾರಂತರ ಜೊತೆ ಕೆಲಸ ಮಾಡ್ರಿ ಸರ್? ಕಾರಂತರ ಜೊತೆನೆ 2 ತಿಂಗಳು ಇದ್ದೆ ಅಂತ ಹೇಳಿದ್ನಲ್ಲ. ಅವರು ಅವಾಗ ರಿದಮ್ಮು, ರಾಗ, ಸಂಗೀತ ಸಂಯೋಜನೆ, ಕ್ಯಾರೆಕ್ಟರ್, ಪಾತ್ರ ಅಂದ್ರೆ ಯಾಕೆ, ಯಾರಿಗೆ, ನಟನಿಗೋ ಪಾತ್ರ ಅಥವಾ ಜನರಿಗೋ. ನಾಟಕ ಇರೋದೇ ಜನರಿಗೆ, ನಟನಿಗಲ್ಲ. ಹಂಗಾಗಿ ಪರಕಾಯ ಪ್ರವೇಶ ಅಂದ್ರೇನು, ಈ ಕಾಯ ನಂದು, ಈ ಕಾಯದೊಳಗೆ ಇನ್ನೊಂದು ಪಾತ್ರ ನಮ್ಮ ಒಳಗೆ ಹಾಕೋಬೇಕಾದ್ರೆ ಏನ್ ಮಾಡ್ಬೇಕು, ನಾನು ಶಂಕರಯ್ಯ ಗಂಟಿ ಪಾತ್ರ ಮಾಡಲ್ಲ, ಅಲ್ಲಿರುವ ಪಾತ್ರ ಮಾಡ್ತದೆ. ಆ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಶಂಕರಯ್ಯ ಗಂಟಿ ಕೆಳ್ಕೋಬೇಕು, ಆ ಪಾತ್ರವನ್ನು ತುಂಬಿಕೊಂಡು ಆ ಪಾತ್ರವಾಗಿ ಮಾಡ್ಬೇಕಲ್ಲ. ಹಂಗಾಗಿ ಕಾರಂತರ ಅವನ್ನೆಲ್ಲ ಬಹಳ ದೀರ್ಘವಾಗಿ ವಿಶೇಷವಾಗಿ ಬಹಳ ಕಾಳಜಿಯಿಂದ ಹೇಳೋದು. ಬಹಳ ವಂಡರ್ಫುಲ್. ಅವರಿಂದ ಕಲಿತು ಬಂದ ಮೇಲೆ ನಾನು ನಿರ್ದೇಶನಕ್ಕೆ ಬಂದಿದ್ದು. ಹೌದು. ಅಂದ್ರೆ ರಂಗಭೂಮಿಗೆ ನನಗೆ ಮೇಜರ್ ಬಸವಲಿಂಗಯ್ಯನವರು ನಟನೆ ಬಗ್ಗೆ, ಕಾರ್ಯಾಗಾರದ ಬಗ್ಗೆ, ರಂಗಭೂಮಿ ಬಗ್ಗೆ ಬೇಸಿಕ್ ಆಗಿ ಹೇಳಿದ್ರು. ಅವ್ರ ಹತ್ರ ಹೋಗಿ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ. ಯಾವ ರೀತಿ ಸರ್ ಈಗ ಕಾರಂತರ ಒಂದು ವ್ಯಕ್ತಿತ್ವ ಯಾವ ರೀತಿ ನೀವು ನಿಮ್ಮ ಕಣ್ಣಲ್ಲಿ ನೋಡಿದ್ರು? ಅವರು ಆಟ ಆಡ್ತಾನೆ ಕ್ಯಾರೆಕ್ಟರೈಸೇಷನ್ ಆಗೋದು. ಈಗ ಮಾತಾಡೋದು, ಈಗ ನೀವು ಮಾತಾಡ್ತಿರಲ್ಲ ಹಂಗೆ ಬೇಡ, ಬೇರೆ ರೀತಿ ಮಾತಾಡಿ ಅನ್ನೋದು. ಬೇರೆ ರೀತಿ ಮಾತಾಡೋದು ನಮ್ಗೆ ಕನ್ಫ್ಯೂಷನ್ ಹೆಂಗೆ ಬರೋದು. ಅದು ಭಾಷೆನೂ ಅಲ್ಲ, ಬಟ್ ಇಟ್ ಕಮ್ಯುನಿಕೇಟ್ ಸಮಥಿಂಗ್. ಅದರಲ್ಲಿ ಭಾವನೆ ಇದೆಯಲ್ಲ, ಆ ಭಾವನೆಗಳಿಗೆ ಅಭಿವ್ಯಕ್ತಿ ಕೊಡುವಂತ ಬೇರೆ ಬೇರೆ ರೀತಿಯ ಮೆಥಡಾಲಜಿ ಇನ್ ಡ್ರಾಮ್ಯಾಟಿಕ್ಸ್ ಅಂತಾರೆ. ಆ ಮೆಥಡಾಲಜಿ ಮೂಲಕ ನಾವು ಒಂದೊಂದ್ಸರಿ ಸಣ್ಣ ಮಕ್ಕಳಾಗ್ತಿದ್ವಿ, ಒಂದೊಂದ್ಸರಿ ತೀರಾ ದೊಡ್ಡವ್ರ ತರ ಇರ್ತಿದ್ವಿ. ಭಾವನೆಗಳಿಗೆ ಬೇರೆ ಬೇರೆ ಇವನ್ಗಳನ್ನ ಅಭಿವ್ಯಕ್ತಿಗಳನ್ನು ಹೇಳೋರು ಅವರು. ಬಹಳ ವಿಚಿತ್ರವಾಗಿರ್ತಿತ್ತು. ಒಂದೊಂದ್ಸರಿ ಬಂದು ಬೆಳಗ್ಗೆನೆ ಬಂದು ಸಂಗೀತದ ಪಾಠ ಶುರು ಮಾಡೋರು. ಬರ್ತಾರೆ ಸರ್, ಬರ್ತಾರೆ ಎಲ್ಲ ರೆಡಿಯಾಗಿ. ನಾವು ರೆಡಿ ಏನು ಇದ್ದಿದ್ದ ಕೆಲಸ ಇಲ್ಬಿಟ್ಟು ರೆಡಿ ಆಗ್ತಿದ್ವಿ. ಅವ್ರು ಬಂದು ಕಬ್ಬಿಣ ತುಂಡು, ಈ ಪಟ್ಟೆ, ಪ್ಲೇಟು, ತೆಂಗಿನ ಚಿಪ್ಪು ಇಂಥವನ್ನೆಲ್ಲ ಇಟ್ಕೊಂಡು, ನೋಡಿ ಇದರಲ್ಲಿ ಸ್ವರ ಇದೆ, ಇದರಲ್ಲಿ ತಾಳ ಇದೆ ಅಂತ ಬಾರಿಸಿ ತೋರಿಸೋರು. ತೆಂಗಿನ ಚಿಪ್ ಸರ್? ಹಾ, ತೆಂಗಿನ ಪಟ್ಟಿ ಸರ್. ಅಷ್ಟು ಸೂಕ್ಷ್ಮ ಅವರು? ಹೌದು, ಸೂಕ್ಷ್ಮ ಅಂತಲ್ಲ, ಪ್ರತಿಯೊಂದು ಸಂಗೀತಮಯ ಅಂತ ಹೇಳೋ ಅಂತ ಇದು. ಹಾ, ಅಂದ್ರೆ ಈಗ ರಿದಮ್ ಅಂತಾರಲ್ಲ, ತಾಳ ಇಲ್ಲ ಅಂತಾರಲ್ಲ, ತಾಳ ಇಲ್ಲದ್ರಲ್ಲೂ ತಾಳ ಇದೆ ಅಂತ ಹೇಳೋರು. ಬಹಳ ದೊಡ್ಡ ಅನುಭವದ ದೊಡ್ಡ ರಂಗಭೂಮಿಯ ಸಾಮ್ರಾಟ ಕಾರಂತರು. ಹಾ, ಇಲ್ಲ, ಇಲ್ಲಿ ಜಾಸ್ತಿ ಜನ ಹಿಡಿಯಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ಜನ ಬಂದ್ರೆ ಏನ್ ಮಾಡೋದು ಅಂತೇಳಿ ನನ್ನ ಮಗನಿಗೆ, ಇದು ಮನೆ ಕಟ್ಟಿದಾಗ ಇರ್ಲಿಲ್ಲ, ಜಾಸ್ತಿ ಜನಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿಸಿ ಇಲ್ಲಿ ಒಂದು 30 ಜನ ಕೂಡ್ತಾರೆ. ಅಂದ್ರೆ ಇಲ್ಲ, ಕುರ್ಚಿ ಇಲ್ಲಿ ಮಕ್ಕಳು ಕೂಡ್ತವೆ, ಇಲ್ಲಿ ಒಬ್ಬೊಬ್ರು ಅಂತಂದ್ರೆ ಒಂದು 15 ಜನ ಕೂಡ್ತಾರೆ. ಇಲ್ಲಿ 15 ಜನ, 30 ಜನ ಆಯ್ತು. ಇಲ್ಲೊಂದು 15 ಜನ ಮಕ್ಕಳು, ಇಲ್ಲೇ 45 ಜನ ಕೂಡ್ತಾರೆ. ಹಂಗಾಗಿ ಕೆಳಗಡೆ ಒಂದು 45 ಜನ, 90 ಜನ ಆದ್ರಲ್ಲ. ಆಯ್ತು. ಇಲ್ಲೆಲ್ಲ ನಾಟಕ ನಡೆಯುವಾಗ ಇಲ್ಲೆಲ್ಲ ಕೂತಿರ್ತಾರೆ. 100 ಜನ ಹಿಡಿತೀವಿ ಅಂದ್ರೆ ರಂಗಭೂಮಿಯಲ್ಲಿ ಓದೋ ಹುಡುಗರು ಇರ್ತವೆ, ಅವ್ರಿಗೆ ಏನಾರು ಹೇಳಿರ್ತೀವಿ, ವರ್ಕ್ ಕೊಟ್ಟಿರ್ತೀವಿ, ಅವರೇ ರೆಫರ್ ಮಾಡಿ, ಅವರೇ ಕ್ರಿಯೇಟ್ ಮಾಡಿ, ಅವರೇ ಏನಾದ್ರು ಓದಕ್ಕೆ ಬರೆಯಕ್ಕೆ ಮಾಡಿದ್ರೆ ಆ ಓದು ಬರಹದ ಇದು ಇರ್ಲಿ ಅಂತ ಹೇಳಿ ಇದನ್ನ ಅವ್ರಿಗಾಗಿ ಮಾಡಿದ್ದು. ಇಲ್ಲಿ 9:15 ಪಾಠ ಮಾಡುವಾಗ ಆತನಿಗೆ ವಾಪಸ್ ಹೋಗಕ್ ದಾರಿ ಇರ್ತಿರ್ಲಿಲ್ಲ. ಇಲ್ಲಿ ಅಂದಾಜು ಒಂದು 4 ಜನ ಯಾವಾಗಲೂ ಮಲಗೋರು. ಹೌದು, ಅವ್ರಿಗಾಗಿ ಇದು ಟ್ರೈನಿಂಗ್ ತಗೊಳ್ಳೋದು ಇಲ್ಲೇ, ಸಾಧ್ಯವಾರ ನಾವೇ ಅಡುಗೆ ಮಾಡ್ತಿದ್ವಿ.
ಒಂದೊಂದ್ಸರಿ ಅವರೇ ಅಡುಗೆ ಮಾಡ್ತಿದ್ರು. ಹ್ಮ್. ಅಂದ್ರೆ ಯಾವ್ದಕ್ಕೂ ರಂಗಭೂಮಿ ಕ್ರಿಯಾ ಪ್ರಕ್ರಿಯೆಗೆ ಹ್ಮ್. ತೊಂದರೆ ಆಗ್ಬಾರ್ದು ಅಂತ. ಅದು ನಮ್ಮ ಒಂಥರ ತಿಂಡಿ ಅಂತಾರಲ್ಲ, ಈ ರಂಗಭೂಮಿ ತಿಂಡಿ ಸರ್ ಇದು. ನಮಗಿದ್ ರಂಗಭೂಮಿ ತಿಂಡಿ ಅಂತ. ನಾವು ಏನಾದ್ರು ಸಮಾಜ ಏನಾದ್ರು ಗುರುತಿಸ್ಬೇಕು, ಸರ್, ಅಲ್ಲಿ ನಾಟಕ ಮಾಡ್ಬೇಕು. ಹಾ ಅಲ್ಲಿ ನಾಟಕದ ಮಾಡೋ ಇಲ್ಲಿ ಕುಂತ್ ನೋಡ್ತಾರೆ. ಲೇಟ್ ಆದ್ರೆ ಇಲ್ಲಿ ಮಲ್ಕೋಬೇಕು. ಹಾ ಬೋರ್ ಆದ್ರೆ ಪುಸ್ತಕ ಓದ್ಬೇಕು. ಮತ್ ಬಾತ್ರೂಮ್ ಕಡೆಗೆ. ಹೌದು. ಮತ್ತೆ ರಾತ್ರಿ ಬಂದವ್ರು ಎಲ್ಲಿ ಹೋಗ್ಬೇಕು, ಅವರು 1ಕ್ಕೆ 2ಕ್ಕೆ. ಗ್ರೇಟ್ ಸರ್, ಇದೆಲ್ಲ ಕೆಲಸ ಬಹಳ ಅದ್ಭುತವಾದದ್ದು. ಇದು ಸರ್ ಅವು ಅವು ಕೂಲ್ ಪಾಯಿಂಟ್ಸ್ ಅವು ಕೂಡ. ಇದನ್ನು ಕೂಲ್ ಪಾಯಿಂಟ್. ಹೌದು. ಅದು ಇದ್ರದ್ದು ಬಾಯಿ, ಇದು ವಿಶೇಷ ಏನಂದ್ರೆ ಇದ್ರ ಬಾಯಿ ಅಗಲ ಇದೆ, ಬಟ್ ಇಲ್ಲಿ ತೂತು ಸಣ್ಣದಿದೆ. ಯಾವಾಗಲೂ ಗಾಳಿ ಹೊರಗಿಂದ ಬರುವಾಗ ಫೋರ್ಸ್ ಇಂದ ಬರ್ತದಲ್ಲ, ಕಂಪ್ರೆಸ್ ಆದಾಗ ಕೂಲ್ ಆಗ್ತದೆ. ಈಗ ಅದು ಊದ್ದಾಗ ನಿಮ್ಮ ಉಸಿರೇ ನಿಮ್ಗೆ ಕೂಲ್ ಆಗ್ತದೆ. ಹೊರಗಿಂದ ಬಂದಾಗ ಊದ್ ನೋಡಿ. ಹಾ, ಅಲ್ಲಿ ಗರಂ ಇರ್ತದೆ, ಬಟ್ ನಮ್ಮ ಉಸಿರು ಗರಂ ಇರ್ತದೆ. ಹೊರಗಿಂದ ಬಂದಾಗ ಅದು ಕೂಲ್ ಆಗ್ತದಲ್ಲ, ಹಂಗೆ ಹೊರಗಿನ ಗಾಳಿ ಒಳಗೆ ಬಂದು ಕಂಪ್ರೆಸ್ ಆದಾಗ ಇಲ್ಲಿ ಕೂಲ್ ಆಗಿ ಒಳಗೆ ಬರ್ತದೆ. ಹಂಗಾಗಿ ಇದು ಗೋಡೆ ನೈಸಿದ್ರೆ ಎಕೋ ಆಗ್ತದೆ. ಇದಕ್ಕೆ ಹೋಲ್ಸ್ ಇದೆ. ಹಂಗಾಗಿ ಬೀದರ್ ಕಲ್ಲು ಯಾವಾಗಲೂ ಎಕೋ ಬರಲ್ಲ. ಅಂದ್ರೆ ಆ ತೂತ್ನಲ್ಲಿ ಸೌಂಡ್ ರಿಬೌನ್ಸ್ ಆಗೋದಿಲ್ಲ, ಆ ಕಡೆ ಹಿಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಈ ನಾಟಕಕ್ಕೆ ಬೇಕಾದಂತ ಇದು ಅಂತೇಳಿ ಕಲ್ಲು, ಇದೇ ಕಲ್ಲಿನ ಬೇಕು. ಆಮೇಲೆ ಇದು ನನಗೆ ಎಕನಾಮಿಕ್ ಯಾಕಾಯ್ತು ಅಂದ್ರೆ, ಎಲ್ಲಿ ಪ್ಲಾಸ್ಟರ್ ಮಾಡಿಲ್ಲ, ಇದು ಸಿಮೆಂಟು, ಲೇಬರ್ ಚಾರ್ಜು, ಆಮೇಲೆ ಉಸುಕು, ಅದ್ರ ರೇಟು ಉಳಿತದಲ್ಲ. ಒಂದು ಕಲ್ಲು ಇದೆಯಲ್ಲ, 6 ಇಟ್ಟಿಗೆ ಸ್ಪೇಸ್ನ ಅದು ಒಂದೇ ಕಲ್ಲು ಮಾಡ್ತೀನಿ. ಹಂಗಾಗಿ ನನಗೆ ಚೀಪ್ ಆಗಿ ಬರ್ಕೊಟ್ಟು. ಇದು ನೋಡೋಕ್ಕೆ ಒಂಥರ ಭಾಳ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅಂತ ಅನಿಸುತ್ತೆ, ಬಟ್ ಅಷ್ಟೆಷ್ಟು ಎಕ್ಸ್ಪೆಂಡಿಚರ್ ಆಗಿಲ್ಲ. 40-60 ಫ್ಲ್ಯಾಟಲ್ಲೇ ಈ ಥಿಯೇಟ್ರು ನನ್ನ ಮನೆ ಸೇರಿ ನನಗೆ 30 ಲಕ್ಷ ಅಷ್ಟೇ. ಮತ್ತು ಇದು ಆ್ಯಕ್ಚುಲಿ ಇದರ ಲೆಂಗ್ತು ಡಬಲ್ ಲೆಂತ್ ಇದೆ, ಅಂದರೆ 2 ಅಂತಸ್ತಿನ ಅನಿಸುತ್ತೆ. ಇದು ಟೆರೇಸು. ಇದರಲ್ಲಿ ಇದು ಅಂದರೆ ಲೈಟ್ ಇದೆ. ಅಂದರೆ ಇದಕ್ಕೆ ವಿಶೇಷ ಅಂದರೆ, ಇಲ್ಲಿ ಸಮಾರಂಭ ನಡೆಯುವಾಗ ಅಲ್ಲಿ ಕೆಳಗೆ ಇಲ್ಲಿಂದ ಹೋಗಕ್ಕೆ ಬರಲ್ಲ. ಆ ಕಡೆಯಿಂದ ಮೆಟ್ಲು ಇದೆಯಲ್ಲ, ಅಲ್ಲಿಂದ ಹತ್ತಿ ಇಲ್ಲಿ ಬಂದು ಯಾರಾದ್ರೂ ಅರ್ಜೆಂಟು. ಹೌದೌದೌದು. ಎಮರ್ಜೆನ್ಸಿ ಅಂದ್ರೆ ಈಗ ಅಲ್ಲಿಂದ ಡಿಸ್ಟರ್ಬ್ ಆಗುತ್ತೆ ಬರುವಾಗ, ಸಮಾರಂಭ ನಡೆದಿರ್ತದೆ. ಅಲ್ಲಿ ತಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ ಯಾರಿಗೂ ಹೇಳಲ್ಲ, ಕೇಳದೆ ಡಿಸ್ಟರ್ಬ್ ಮಾಡಿದೆ. ಇಲ್ಲಿ ಇದು ಮೇಜರ್, ಇದು ಓಪನ್ ಟು ಸ್ಕೈ. ಏನಾಗಲ್ಲ, ಈ ಕಡೆ ಬರುತ್ತೆ. ಜನ ಇಲ್ಲಿ ಬಂದು ಆ ಕಡೆ ಹೋಗ್ತಾರೆ, ಅಲ್ಲಿ ಹಿಡ್ದು ಹೋಗ್ಬಿಡ್ತಾರೆ, ಡಿಸ್ಟರ್ಬ್ ಆಗಲ್ಲ. ಇಲ್ಲಿ ಏನಾದ್ರು ಮೇಜರ್ ಗೀಜರ್ ಕವಿಗೋಷ್ಠಿ ಸೆಮಿನಾರು ಇದ್ದಾಗ ಇದನ್ನ ಬಳಸ್ಕೊತೀವಿ. ಇದು ಗೌರವ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಮಾಣ ಪತ್ರ. ಸಿದ್ದರಾಮಯ್ಯನವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ನನಗೆ ಈ ಪ್ರಶಸ್ತಿಯನ್ನ, ಹೌದು, ಫಲಕ ಆ ಕಡೆ, ಇದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅವರು ಮಕ್ಕಳ ರಂಗಭೂಮಿಗೆ ನಾವು ಮಾಡಿದ ಸೇವೆಯನ್ನು ಗುರುತಿಸಿ ಬಾಲ ವಿಕಾಸ ಅಕಾಡೆಮಿಯಿಂದ ಒಂದು ಇದನ್ನು ಕೊಟ್ಟಿದ್ದಾರೆ. ಇದು ಕಾಣುತ್ತಾ ಪ್ರಿಂಟು? ನನ್ನ ನಾಟಕ ರಂಗಭೂಮಿಯ ಕೆಲಸದ ಬಗ್ಗೆ ದಂಡೆ ಅವರು ಪ್ರಜಾವಾಣಿಯಲ್ಲಿ ಇದು ಮಾಡಿದ್ರು. ಆಮೇಲೆ ನಾನು ಆಕಾಶವಾಣಿ ಗುಲ್ಬರ್ಗಾದ A1 ಗ್ರೇಡ್ ಆರ್ಟಿಸ್ಟ್. ಈಗ ಒಂದು 3 ವರ್ಷ ಆಯ್ತು ನನಗೆ A ಗ್ರೇಡ್ ಬಂದು. ಮೊದಲು ಬಿ ಹೈ, ಎ ಗ್ರೇಡ್ ಇದ್ದವ್ರನ್ನ ಮೇಜರ್ ರೋಲ್ಗೆ ಕರೀತಾರೆ, ಅಂದ್ರೆ ಧ್ವನಿ. ಬಿ ಸುರೇಶ್ ಅವ್ರದ್ದು ಅದಕ್ಕೆ ಗೋಲ್ಡನ್ ಲೋಟಸ್ ಅವಾರ್ಡ್ ಬಂತು. ಅದರಲ್ಲಿ ಒಂದು ರೋಲ್ ಮಾಡಿದ್ದೆ ಸಿನಿಮಾದಾಗು, ಅರ್ಥ.